ಎಂತ ನುಸುಳುಕೋರರೆಲ್ಲ ಬಂದು ಆಧಾರ ಮಾಡಿಸ್ತಾರಂತೆ. ಮಂಗಳಂ ಜಯ ಜಯ ಮಂಗಳಂ, ಮಂಗಳಂ ಜಯ ಶುಭ ಮಂಗಳಂ, ಬತ್ತಲೆ ನಿಂದಿಯ ಸಾವಣಿಗೆ. ಹೆಂಗಸರೆಲ್ಲ ಬೇಕೇ ಬೇಕು, ಸಲ್ವಾರ್ ಬೇಕು, ಸಲ್ವಾರ್ ಬೇಕು, ಸಲ್ವಾರ್ ಬೇಕು, ಸಲ್ವಾರ್ ಬೇಕು. ದೇವರ ಪಾದ ಸೇರಿದಂತ ನಿಮಗೆ ಒಂದು ನಮಸ್ಕಾರ. ಮತ್ತೆ ದೇವರ ಪಾದ ಅಂತ ಹೇಳಿ ನನಗೆ ದೇವರ ಯಾರು? ರಾಜನ್ ಪ್ರೇತಸ್ಯ ದೇವರ, ಪ್ರತ್ಯಕ್ಷ ದೇವ. ಕಣ್ಣಿಗೆ ಕಾಣುವಂತಹ ದೇವರಂದ್ರೆ ಯಾರು? ನಮ್ಮ ಪುರದ ಒಡೆ. ಮೊದಲು ನನ್ನನ್ನು ನೀನು ಕೊಂದೆ, ಈಗ ನನ್ನನ್ನು ಪ್ರೇತ ಅಂತ ದೇವರ ಪಾದವನ್ನು ಸೇರಿದಂತ ನಾನು ನಿಮಗೆ ನಮಸ್ಕರಿಸಿದ್ದೇನೆ ಎನ್ನುವ ಹಾಗೆ ಆಗಿತ್ತು. ಹಾಗೆ ನೀನು ದೇವರ ಪಾದವನ್ನು ಸೇರಿ ನನಗೆ ಒಮ್ಮೊಮ್ಮೆ ಮಧ್ಯದಲ್ಲಿ ಬಿಡುವಂತ ಅಭ್ಯಾಸ. ನಾನು ಬಿಟ್ಟದ್ದು ಅದು ನನಗೆ ಗೊತ್ತೇ ಆಗಿತ್ತು. ನೀನು ಮಧ್ಯದಲ್ಲಿ ಬಿಡು, ಬುಡದಲ್ಲಿ ಬಿಡು, ತಲೆಯಲ್ಲಿ ಬಿಡು, ಇನ್ನೊಬ್ಬರಿಗೆ ಉಪದ್ರ ಆಗದೆ. ಈಗ ಹೇಳು ನಮಸ್ಕಾರ. ಅಡ್ಡಮಿದ್ದೇನೆ. ಏಯ್ ಅತಿ ವಿನಯಂ ದೂತ ಲಕ್ಷಣ. ಧೂರ್ತ ಲಕ್ಷಣ ಅದೆಲ್ಲ ಅಗತ್ಯ ಇಲ್ಲ. ಒಮ್ಮೆ ಅಡ್ಡವಿದ್ರೆ ಸಾಕು. ನಾನು ಇಷ್ಟು ಬಾರಿ ನಿಮಗೆ ಅಡಿಗಡಿಗೆ ಎರಬುವುದು ಯಾಕೆ ದೇವರಿಗೆ? ಯಾಕೆ? ನಿಮ್ಮನ್ನು ಕಂಡು ದಿನಗಳು ಅದೆಷ್ಟು ಆಗಿ ಹೋಯಿತು. ತುಂಬಾ ಸಮಯಗಳು. ಅಂದು ಇಲ್ಲಿಂದ ನಾನು ಹೋದವ. ನಿಮ್ಮನ್ನು ಮತ್ತೊಮ್ಮೆ ಕಾಣುವಾಗ ಅದು ಅಷ್ಟೂ ದಿವಸಿನ ನಮಸ್ಕಾರಗಳು, ನಿಮ್ಮನ್ನು ಪ್ರೀತಿಯಿಂದ ಮಾತಾಡಿಸಬೇಕೆನ್ನುವಂತಹ ಬಯಕೆ ಹಂಬಲಗಳು ಮತ್ತಷ್ಟು ನನ್ನನ್ನು ಕೆಳಗೆ ಬೀಳಿಸುವುದು. ಆಗಲೇ ಸಂತೋಷ. ಹೋದವ ಏನು ವಿಶೇಷ ವರ್ತಮಾನವನ್ನು ತಂದೆ, ಅದು ಬೇಕಿದ್ದಲ್ಲ ದೇವರೇ. ತಿಳಿಯುವುದಕ್ಕೆ ಹೋಗುವಾಗ ಈ ರೀತಿ ಹೋದ್ರೆ ಆಗಲಿಕ್ಕೆಲ್ಲ. ಯಾಕೆ? ನಾನು ನಿಮ್ಮ ಜನ ಅಂತ ಊರಿಗೆ ಗೊತ್ತು. ಸರಿ. ಹಾಗಾಗಿ ಈ ರೀತಿ ಹೋದ್ರೆ ವೇಷ ಪಲ್ಲಟ ಮಾಡಿ ಮುಖಸ್ತುತಿಗೆ ಬೇಕಾಗಿ ಮಾತಾಡ್ತಾರೆ. ನಿಜ. ಹಾಗಾಗಿ ಬರ್ತದೆ ನೈಜವಾದಂತ ಒಳಗಿನ ವಿಷಯ ನಮಗೆ ಗೊತ್ತಾಗ್ಬೇಕು. ಹಾಗಾಗಿ ಈ ಮೀಸೆಯನ್ನೆಲ್ಲ ಓಡಿಸಿಕೊಂಡು ಒಂದು ಸುಂದರವಾದಂತಹ ಶ್ರೀವೇಷ. ನಮ್ಮವರು ಹೇಳಿದ್ರು ನಿನಗೆ ಶ್ರೀವೇಷ ಒಪ್ಪುತ್ತದೆ. ಸುಂದರವಾದಂತ ಶ್ರೀವೇಷ ನೀನು ಮಾಡಿ. ಹೌದೇನ? ಈ ಮುಖಕ್ಕೆ ಶ್ರೀವೇಷ. ನಿನಗೆ ಬೇರೆ ಏನಾದ್ರೂ ವೇಷ ಮಾಡಬಹುದಿತ್ತಲ್ಲ, ಶ್ರೀವೇಷವನ್ನು ಯಾಕೆ ಮಾಡಿ? ಶ್ರೀವೇಷ ಮಾಡಿದ್ದು ಯಾಕೆ? ಲಾಭ ಉಂಟು. ನಾವು ಸುತ್ತುವುದಕ್ಕೆ ಹೋಗುದಲ್ವ ದೇವರೇ? ಹೌದು. ಶ್ರೀವೇಷ ಮಾಡಿದ್ರೆ ಪ್ರಯಾಣವನ್ನು ಉಚಿತ ಆಗುದಿಲ್ವಾ? ಹೆಣ್ಣು ಮಕ್ಕಳಿಗೆಲ್ಲ ಕೆಲವು ಕಡೆ ಉಚಿತ ಅದು ಹೆಣ್ಣು ಮಕ್ಕಳಾಗಬೇಕು, ಅಷ್ಟು ವೇಷಕ್ಕಾಗುವುದಿಲ್ಲ. ನಿನ್ನ ವೇಷ ಅಂತ ಅವರಿಗೆ ಅರ್ಥ ಆದರೆ ಹೇಗೆ ಅರ್ಥ ಆಗ್ತದೆ? ಒಂದು ಶ್ರೀವೇಷ ಸೀರೆ ಸುತ್ತಿಕೊಂಡು ಹೋದ್ರೆ ಆಯ್ತು. ಸರಿಯಾದ ಆಧಾರ ಬೇಕಾ ಹೆಣ್ಣು ಎನ್ನುವುದಕ್ಕೆ? ಕೇವಲ ಹೆಣ್ಣು ವೇಷ ಆದ್ರೆ ಸಾಕಾಗುದಿಲ್ಲ, ಪ್ರಯಾಣಕ್ಕೆ ಈಗ ಆಧಾರ ಕೂಡ ಬೇಕು. ಆಧಾರ ಬೇಕು ಹೆಣ್ಣು ಎನ್ನುವುದಕ್ಕೆ. ಆಧಾರ ಮಾಡಿಸಿದ್ರೆ ಆಯ್ತಪ್ಪ. ಅದೇನು ಹಾಗಾಗ್ತದ? ಎಂತ ನುಸುಳುಕೋರರೆಲ್ಲ ಬಂದು ಆಧಾರ ಮಾಡಿಸ್ತಾರಂತೆ.
ಕಾಂಬೋಜಕ, ಕಾಂಬೋಜ, ಕಾಂಬೋಜ, ಕರ್ನಾಟಕ, 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 ಬರ್ಬರ, ಹೀಗೆ ನಾನಾ ದೇಶ. ಬರ್ಬರ, ಬರ್ಬರ, ಬರ್ಬರ ದೇಶ, ಬರ್ಬರ ಭೀಕರ ದೇಶ, ಬರ್ಬರ ದೇಶ, ಆಮೇಲೆ ಸೌರಾಷ್ಟ್ರ. ಹೀಗೆ ಒಂದು ಪ್ರದೇಶವನ್ನು ಸೇರಿದ್ರೆ ಆಗಿದ್ದೆಲ್ಲ ಎಲ್ಲಾ ಪ್ರದೇಶವನ್ನು ನಾನು ಸುತ್ತಿದೆ. ಸುತ್ತಿ 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 ಯಲ್ಲಾಪುರಕ್ಕೆ ಹೋಗಿ ಯಲ್ಲಾಪುರಗಳಿಗೆ ಹೋಗಿ ನಿಮ್ಮ ಬಗ್ಗೆ ಏನೆಲ್ಲ ವಿಷಯ ಆಡಿಕೊಳ್ಳುತ್ತಾರೆ ಎನ್ನುವ ಹಾಗೆ ಕಿವಿಗೊಟ್ಟು ಸಂಗ್ರಹಿಸಿಕೊಂಡು ಬಂದ. ಏನು ಹೇಳುತ್ತಾರೆ ದೇವರೇ, ಹೋದ ಪ್ರದೇಶದಲ್ಲೆಲ್ಲ ನಿಮ್ಮನ್ನು ಹೊಗಳುವುದು ಬಿಟ್ಟರೆ ತೆಗಳುವಂತ ಒಂದೇ ಒಂದು ಮಗನನ್ನು ನಾನು ಕಾಣಲಿಲ್ಲ. ನನ್ನನ್ನು ಧನಾತ್ಮಕವಾಗಿ ಹೊಗಳುತ್ತಾ ಇದ್ದ, ಧನಾತ್ಮಕವಾಗಿ ಯಾರು ಇಲ್ಲ. ಆಮೇಲೆ ಸಂತೋಷ ಆಯ್ತು, ನಿಮ್ಮನ್ನು ಅಷ್ಟು ಹೊಗಳುತ್ತಾ ಇದ್ದಾರಲ್ಲ, ಯಾಕಪ್ಪ ಹೊಗಳುತ್ತಾ ಇದ್ದಾರೆ ಎನ್ನುವ ಹಾಗೆ ನೋಡಿದ್ರೆ ಅವರಿಗೆಲ್ಲ ನೀವು ಬಾರಿ ಪ್ರಚಾರದಲ್ಲಿದ್ದೀರಿ. ನೀವು ಮಾಸ ಮಾಡ್ತೀರಿ ಅಂತೆಲ್ಲ, ನೀವು ಮಾಸ ಮಹಾಸಮರ್ಥನಿದ್ದೆ. ಸಮರ್ಥ ಅಲ್ಲ, ಮಹಾಸಮರ್ಥ. ಮಾಸ ಮಾಡ್ತೀನಿ ಅಂತ ಅವರಿಗೆಲ್ಲ ನಿಮ್ಮ ಮೇಲೆ ಮಹಾಸಮರ್ಥ, ಮಹಾಸಮರ್ಥ. ಭಯ, ಭಕ್ತಿ, ಗೌರವ ಎಲ್ಲ ಎಂತದ್ದು ಹೇಳ್ತಿದ್ದೇವೆ. ಕೆಲವರದ್ದು ನಿಮ್ಮನ್ನು ಮನುಷ್ಯತ್ವದಿಂದ ಬಿಟ್ಟಿದ್ದಾರೆ, ಅಶ್ವತ್ವದಿಂದ ಪ್ರೇತ ಅಲ್ಲ, ಅಮಾನುಷ ಅಲ್ಲ, ಅದೇ ಮನುಷ್ಯರಿಗಿಂತ ಎಲ್ಲ ಒಂದು ಮೆಟ್ಟು ಹೆಚ್ಚು ದೇವತ್ವವನ್ನು ಏರಿಸಿ ನಿಮ್ಮದೊಂದಿಷ್ಟು ದೊಡ್ಡ ಭಾವಚಿತ್ರವನ್ನು ಹಾಕಿ ಅದಕ್ಕೊಂದು ಗಂಧದ ಮಾಲೆಯನ್ನು ಹಾಕಿ ಅದಕ್ಕೊಂದು ಭಕ್ತಿಯನ್ನು ಇಟ್ಟು ಯಾವಾಗ ನೋಡಿದ್ರು ನಿಮ್ಮದಾದಂತಹ ಭಜನೆ ಪುರಸ್ಕಾರ. ಈ ಭಾವಚಿತ್ರ ಇರಿಸುವುದು ಯಾವಾಗ ಸತ್ತ ಮೇಲೆ ಚಲ್ಲದು ಹಾಗೆನ್ನಬಾರದು. ಈಗ ಇಷ್ಟೂ ದೇವರ ನಾವು ಭಾವಚಿತ್ರವನ್ನು ಇಟ್ಟು ನಾವು ಪೂಜೆ ಮಾಡ್ತೇವೆ, ಹಾಗಾದ್ರೆ ದೇವರೆಲ್ಲ ಸತ್ತಿದ್ದಾರೆ. ಹಾಗಿದ್ರೆ ನನ್ನನ್ನು ದೇವರು ಎನ್ನುವ ಹಾಗೆ ಆಗಲಿ. ಕೆಲವು ಕಡೆ ಎಲ್ಲ ನಿಮ್ಮ ಮೂರ್ತಿಯನ್ನಿಟ್ಟು ನಿಮ್ಮ ಮುಂದೆ ಭಜನೆಯನ್ನು ಮಾಡು. ಒಂದು ಕಡೆ ಹೋಗುವಾಗ ಭಜನೆಯ ಮಂಗಳ ಪದ್ಯ ಆಗ್ತಿತ್ತು, ನಾನು ಹೀಗೆ ಕಿವಿ ಕೊಡ್ತಾ ಇದ್ದೆ. ಮಕ್ಕಳ ಭಜನೆ ಎಲ್ಲ ಆಯ್ತು, ಮಂಗಳ ಪದ್ಯ ಕೊನೆಗೆ ಮಂಗಳಾರತಿ ಆಗಿ ಮಂಗಳಾಂ ಜಯ ಜಯ ಮಂಗಳಾಂ, ಮಂಗಳಾಂ ಜಯ ಶುಭ ಮಂಗಳಾಂ, ಭಕ್ತಲೆ ನಿಂದಿಯ ಸಾವಣಿಗೆ. ಎಲ್ಲಿ ನೋಡಿದ್ದಾರೆ ಹಾಗಲ್ಲ, ಅದು ಭಜನೆಯಲ್ಲಿ ಉಂಟು ಹಾಗೆ, ಅದು ನಿಮ್ಮನ್ನು ಸೇರಿಸಿದೆ ಅಷ್ಟೇ. ಅಷ್ಟು ವಿಷಯ ಆಯ್ತಾ. ಇನ್ನು ಕೆಲವು ಕಡೆಯಲ್ಲಿ ನೋಡ್ತೇವೆ, ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಿಮ್ಮದೇ ಹೆಸರು, ಎಲ್ಲಿ ನೋಡಿದ್ರು ಕೂಡ ಸಾಲ್ವರ ಆಗಮನ ಎನ್ನುವ ಒಂದು ಕಡೆ ಗಲಾಟೆ ಆಗ್ತಾ ಇತ್ತು. ನೀವು ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ, ಹೆಂಗಸರೆಲ್ಲ ಬೇಕೇ ಬೇಕು, ಸಲ್ವಾರ್ ಬೇಕು, ಸಲ್ವಾರ್ ಬೇಕು, ಸಲ್ವಾರ್ ಬೇಕು, ಸಲ್ವಾರ್ ಬೇಕು, ಸಾಲ್ವಾರ್ ಬೇಕು, ಸಾಲ್ವಾರ್ ಬೇಕು, ಸಾಲ್ವಾರ್ ಬೇಕು, ಸಾಲ್ವಾರ್ ಬೇಕು, ಸಾಲ್ವಾರ್ ಇಲ್ಲದೆ ಕಾರ್ಯಕ್ರಮ ಇಲ್ಲ ಏನು ಮಹಿಳಾ ಮಂಡಲದಲ್ಲಿ. ಹಾಗೆ ಮತ್ತೊಂದು ಕಡೆ ಹೋದೆ, ಮತ್ತೊಂದು ಕಡೆ ಒಂದು ಮದುವೆಯ ಕಾರ್ಯಕ್ರಮ, ಆಮಂತ್ರಣ ಪತ್ರಿಕೆ ಹೀಗೆ ಕೊಟ್ಟಿದ್ದಾರೆ. ಕೊಟ್ಟು ನೋಡ್ತೇನೆ ದೇವರೇ, ನೋಡಿ ನಿಮ್ಮದೊಂದು ಪ್ರಚಾರ ಎಷ್ಟುಂಟು. ಸ್ವಸ್ತಿ ಶ್ರೀ, ಆಮೇಲಿನ ಪದ ಸಾಲ್ವೇಶ್ವರ ಪ್ರಸನ್ನ. ನಿಮ್ಮ ಕುಲದೇವತೆ ಇಲ್ಲ, ಸಾಲ್ವೇಶ್ವರ ಪ್ರಸನ್ನ ಆಗಲಿ. ಬಹಳ ಪ್ರಚಾರ. ಮತ್ತೊಂದು ಕಡೆ ಹೀಗೆ ಒಂದು ಗೃಹ ಪ್ರವೇಶದ ಸಮಾರಂಭ ಹೋದೆ. ನಾನು ಕೂಡ ಗೃಹ ಪ್ರವೇಶಕ್ಕಂತೆ ಹೋಗಿ ಮನೆಯ ಹೀಗೆ ನಾಮ ಫಲಕವನ್ನು ನೋಡ್ತೇನೆ. ಸಾಲ್ವ ಕೃಪಾ, ನಿಮ್ಮ ಕೃಪಾ ಕಟಾಕ್ಷದಿಂದ ಒದಗಿದ ಮನೆ ಸಾಲ್ವ ಕೃಪಾ ಎನ್ನುವ ಮತ್ತೊಂದು ಅದರೊಂದು ಎದುರೊಂದು ಮನೆ ಇತ್ತು, ಅದು ಮನೆಯನ್ನು ನೋಡ್ಬೇಕು, ಕಟ್ಟುವ ಅಂತ ಇದರಲ್ಲಿತ್ತು, ಅದಕ್ಕೆ ಸಾಲ ಕೃಪಾ. ನನ್ನನ್ನು ಭೇಟಿಯಾಗುವುದಕ್ಕೆ ಮುಂದುವರಿಸುತ್ತೆ ಅಷ್ಟಾಯ್ತಾ. ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ನಿಮ್ಮದಾದಂತಹ ಪ್ರಚಾರ, ನಿಮ್ಮ ಮೇಲಿರುವಂತಹ ಭಕ್ತಿ. ಆಮೇಲೆ ಕೇರಳ ಪ್ರದೇಶವನ್ನು ಸೇರಿ ಅಲ್ಲಿ ಕೂಡ ಸುತ್ತಾಡಿ ವಿಷಯವನ್ನು ಸಂಗ್ರಹಿಸಿ ಹೀಗೆ ಹಿಂದಕ್ಕೆ ಹೋಗಿ ನಿಮ್ಮಲ್ಲಿ ನಡೆದಂತಹ ವಿಷಯವನ್ನೇ ಹೇಳುವಂತಾಗಿ ಯೋಚಿಸುವಾಗ ಒಂದು ಗಾಡಿ ನಿಂತಿತ್ತು ದೇವರೇ. ಗಾಡಿ ಯಾವಾಗ? ಕುದುರೆ ಗಾಡಿ, ಗಾಡಿ ನಿಂತಿದ್ದು. ಗಾಡಿಯಲ್ಲಿ ಜನ ಕರೀತಾ ಇದ್ದಾರೆ, ಹೇಗೆ ಕಾಸಿಗೆ ಬರ್ತೀರಾ, ಕಾಸಿಗೆ ಬರ್ತೀರಾ, ಕಾಸಿಗೆ ಬರ್ತೀರಾ, ಕಾಶಿಗೆ ಬರ್ತೀರಲ್ಲ, ಕಾಶಿಗೆ ಬರ್ತೀರಾ, ವಾರಣಾಸಿಗೆ, ಕಾಶಿಗೆ ಬರ್ತೀರಾ. ಅದಕ್ಕೆ ಈ ಗಾಡಿಯವರದೊಂದು ಕ್ರಮ ಉಂಟು, ಜನ ಭರ್ತಿ ಆಗದೆ ಗಾಡಿ ಬಿಡುವುದಿಲ್ಲ, ಇವರು ಭರ್ತಿ ಆಗುವುದಕ್ಕೆ ಕಾಯುತ್ತಿದ್ದಂತೆ. ಹಾಗೆ ಒಂದು ಜನಕ್ಕೆ ಬೇಕಾಗಿ ಕಾಯುವುದಲ್ಲ. ನಾನು ಆ ಪ್ರದೇಶವನ್ನು ಸೇರಿದೆ. ಗಡಿ ಬೀಡಿ ಬೇಡ, ಗಾಡಿ ಬೀಡಿ, ಒಂದು ಜನ ಬೇಕಾದದಲ್ಲ. ಕಾಶಿ ಅಲ್ವಾ
ಕಾಶಿ ಅಲ್ಲವೇ? ಕಾಶಿ ಅಲ್ವ, ಹೋಗುದು ಕಾಶಿ ಅಲ್ವ. ನಾನು ಬರ್ತೇನೆ ಎನ್ನುವ ಹಾಗೆ ನಾನು ಹೋಗಿ ಗಾಡಿಯಲ್ಲಿ ಕೂತೆ. ಸರಿ. ತಟಕ ಬಂಡಿ ಹೋಯಿತು. ಹೋಗಿ 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 ಕಾಶೀಪುರವನ್ನು ಸೇರಿತು. ದೇವರೇ, ಎಂತದ್ದು ಹೇಳುದು? ಕಾಶಿ ಹಿಂದಿನ ಹಾಗೆ ಇಂದಿಲ್ಲ. ವಿಶೇಷವಾದಂತಹ ಬದಲಾವಣೆ ಕಾಶಿಯಲ್ಲಿ ಬಹಳ ಬದಲಾವಣೆ ಆಗಿದೆ. ಏನು ಸ್ವಚ್ಛತೆ ದೀಯ, ಅದ್ಭುತ, ಸಂತೋಷವಾಯ್ತು. ಇನ್ನು ಕಾಶಿನಾಥನನ್ನೊಮ್ಮೆ ದರ್ಶನ ಮಾಡಬೇಕು ಅಂತ ಹೇಳಿ ಕಾಶಿನಾಥನನ್ನು ದರ್ಶನವನ್ನು ಪಡೆದು ಆನಂತರ ಪುರದರಸನ ಬಳಿಗೆ ಹೋಗುವ ಅಂತ ಹೀಗೆ ಹೋಗುವಾಗ ಪುರ ಎಲ್ಲ ಶೃಂಗಾರವಾಗಿದೆ. ತಳಿರು ತೋರಣ ಎಲ್ಲ ಕಟ್ಟಿದ್ದಾರೆ. ರಾಶಿ ರಾಶಿ ತೊಂಡವಾಗಿ ಜನಗಳೆಲ್ಲ ಬರ್ತಾ ಉಂಟು. ಒಬ್ಬನಲ್ಲಿ ಕರೆದು ಕೇಳಿದೆ, ಏನು ವಿಷಯ ಅಂತ. ವಿಷಯ ಮತ್ತೆ ಗೊತ್ತಾದದ್ದು ದೇವರೇ. ಅಲ್ಲಿ ಮದುವೆಯ ಸಮಾರಂಭ. ಯಾರಿಗೆ? ಅಲ್ಲಿ ಕಾಶಿಯ ಅರಸೊಬ್ಬ ಇದ್ದಾನಲ್ಲ, ಪ್ರತಾಪಸೇನ. ಅವನಿಗೊಂದು ಸಮಸ್ಯೆ ಇದೆ. ಏನು ಸಮಸ್ಯೆ? ಅವನಿಗೆ ಮದುವೆ ಆದ್ಮೇಲೆ ಮಕ್ಕಳಾಗ್ತಾರೆ. ಹೇಗೆ? ಅದು ಸಮಸ್ಯೆ ಅಲ್ವೇ? ಹಾಗೆ ಆಗಬೇಕಾದ್ರು. ಅಲ್ಲ, ಮದುವೆ ಆದ ಮೇಲೆ ಮಕ್ಕಳಾಗಬೇಕು. ಸಮಸ್ಯೆ ಯಾರಿಗೆ ಗೊತ್ತಾ? ಮದುವೆಗೆ ಮುಂಚೆ ಮಕ್ಕಳಾಗಬೇಕು. ಇದು ಹಾಗಲ್ಲ. ಮಕ್ಕಳಂತೂ ಆಗಿದೆ. 3 ಮಂದಿ ಮಕ್ಕಳು. 3 ಮಂದಿ ಮಕ್ಕಳು. 3 ಮಂದಿ ಕೂಡ ಹೆಣ್ಣು ಮಕ್ಕಳು. ಹಾಗಂತ ಈ ಹೆಣ್ಣು ಮಕ್ಕಳನ್ನು ಯೋಗ್ಯತೆ ಪುರುಷನಿಗೆ ಕೊಡಬೇಡುವ, ಮದುವೆ ಮಾಡಿ ಯಾರನ್ನು ಮಾಡಿಸುವುದು ಅಂತ ಯೋಚಿಸಿ ಕೊನೆಗೆ ಈ ನಿರ್ಧಾರಕ್ಕೆ ಬಂದಿದ್ದಾನೆ. ಇದು ಮದುವೆ ಅಂತೂ ನಿರ್ಧಾರ ಆಗಿದೆ. ಹಾಗಂತ ಗಂಡಿಲ್ಲದ ಮದುವೆ ಆಗೋದಕ್ಕೆ ಸಾಧ್ಯ ಉಂಟು? ನಿಗದಿ ಆಗಿಲ್ಲ ಅಂದ್ರೆ ಕಾರಣ ಉಂಟು. ಹಾಗಿದ್ರೆ ನಿಶ್ಚಯ ಮಾಡಿದ್ದೇನು? ಆರ್ಯಾವರ್ತದ ಎಲ್ಲರಿಗೂ ಕೂಡ ಪತ್ರವನ್ನು ಕಳಿಸುವುದು. ಕಳಿಸಿ ಅವರನ್ನೆಲ್ಲ ಬರಮಾಡಿಸುವುದು. ಬಂದಂತ ರಾಜಕುಮಾರಗಳ ನಡುವೆ ಯುದ್ಧವನ್ನು ಏರ್ಪಡಿಸಿ ಯಾರು ಮಹಾಪರಾಕ್ರಮಿ ಇದ್ದಾನೋ ಅವನಿಗೆ 3 ಕೊಟ್ಟು ಮದುವೆಯನ್ನು ಮಾಡುವುದು ಅಂತ ಅವನ ಆಲೋಚನೆ. ಪರಾಕ್ರಮವೇ ಹಣ. ಯಾರು ಗೆಲ್ಲುತ್ತಾರೋ ಅಂತವನಿಗೆ 3 ಹೆಣ್ಣು ಮಕ್ಕಳನ್ನು ಮದುವೆ. ಹೆಣ್ಣು ಮಕ್ಕಳೆಲ್ಲ ಭಯಪ್ರಬುದ್ಧರಾಗಿದ್ದಾರೆ. ಹೆಸರೇ ಒಬ್ಬಳದ್ದು ರೂಪ ಎಲ್ಲ ಒಳ್ಳೆದುಂಟು. ಅಂಡೆ ಪ್ರಪಂಚದಲ್ಲಿ ಒಂದು ಮಾತು ಉಂಟು, ಗ್ರಾಮೀಣ ಪ್ರದೇಶ. ಅಂಡೆ ಅಂತ ಹೇಳಿದ್ರೆ ಇವಳ ಹೆಸರು ಅಂಡೆ, ಅಂಡಿಕೆ, ಅಂಡಾಲಿ ಅಂತ ಒಂದು ಹೆಸರು ಎಲ್ಲಾದ್ರೂ ಹೆಣ್ಣಿಗೆ ಅಂಡೆ ಅಂತ. ಅಂಡೆ ಅಂತೊಬ್ಬಳಿಗೆ ಅಂಡಿಕೆ, ಅಂತೊಬ್ಬಳಿಗೆ ಅಂಡಾಲಿ. ಬಹುಶಃ ನೀನು ಅಂಡೆ ವಿಷಯದಲ್ಲಿ ತಲೆಬಿಸಿಯಲ್ಲಿ ಹಾಗೆ ನಿನಗೆ ಅದೇ ಶಬ್ದ ಬರ್ತದ. ಏನು ಅಂಡೆ ಸಿಗ್ಲೇ ಇಲ್ಲ. ನಾನು ಅದು ಗಡಿಬಿಡಿಯಲ್ಲಿ ಕೇಳಿದ್ದೀನಿ. ಅದು ಎಂತದಂತ ಇಲ್ಲಿಗೆ ಅಂಡೆ ಆಗಬಾರ. ಅದು ಬರ್ತದೆ ಅಮ್ಮಿಂದ. ಅಂಬೆ, ಅಂಬಿಕೆ, ಅಂಬಾಲಿಕೆ, ಲೋಕಮಾತೆಯಾದಂತ ಅಂಬಿಕೆಯ ಹೆಸರು ಇರ್ಬೋದು. ಸರಿ. ನೋಡುವುದಕ್ಕೂ ಕೂಡ ಬಹಳ ರೂಪವಂತರಿದ್ದಾರೆ. ಹಾಗಾಗಿ 3 ಅವರಿಗೆ ಕೊಟ್ಟು ಮದುವೆ ಮಾಡುವುದು ಪರಾಕ್ರಮ ಉಳ್ಳವನಿಗೆ. ಅರಸರೆಲ್ಲ ಬರುವುದಕ್ಕೆ ಅವರಿಗೆ ಆಮಂತ್ರಣ ಪತ್ರಿಕೆ ಹೋಗಿದೆ. ಈಗ ನಾನು ಯಾಕೆ ಓಡಿಕೊಂಡು ಬಂದದ್ದು? ಈಗ ಇಲ್ಲಿ ಕೂಡ ಅರಮನೆಗೆ ಪತ್ರ ತಲುಪಿರ್ಬೋದು. ನೀವು ದಿಬ್ಬಣಗಾರಾಗಿ ಹೋಗುವಾಗ ನಿಮ್ಮ ದಿಬ್ಬಣದೊಟ್ಟಿಗೆ ನಾನಿಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಕಳೆ ಬರುತ್ತಿಲ್ಲ. ನಾವು ಕೂಡ ಸೇರಿಕೊಳ್ಳುವಂತ ಬಂದ್ರೆ ದೇವರೇ, ನೀವು ಎಂತ ಸಿದ್ಧತೆ ಇಲ್ಲ. ನನಗೆ ಆಮಂತ್ರಣ ಬರಲಿಲ್ಲ. ನನ್ನನ್ನು ಕಾಶಿ ಅರಸ ನಿರ್ಲಕ್ಷಿಸಿದ. ಹಾಗಿದ್ರೆ